Hello guys, welcome back to my YouTube channel Shweta's Diaries. And ಇವತ್ತು day 2 and ಇವತ್ತು ಹೋಗ್ತಾ ಇದ್ದು ನಾವು ರಾಮೋಜಿ ಫಿಲ್ಮ್ ಸಿಟಿಗೆ. ಆಲ್ಮೋಸ್ಟ್ ಅಲ್ಲಿ ಟೈಮ್ ಇವತ್ತು ಪೂರ್ತಿ ಅಲ್ಲೇ ಆಗುತ್ತೆ ಅನ್ಸುತ್ತೆ. ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಏನಿದೆ ಅಂತದ್ದು, ಏನು, ಯಾಕೆ, ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ನೀವು ವಿಡಿಯೋ ಫರ್ದರ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟು ಟುಡೇಸ್ ಬ್ಲಾಗ್. ನಿಮಗೆ ಯಾರು ಬ್ಲಾಗ್ ಇಷ್ಟ ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಗೋ. ಅಂಡ್ ಇವಾಗ ಟೈಮ್ ಆಗಿದೆ 7:30, 8 o'clock ನಾವು ಬಿಟ್ರೆ ಅದು ಯೂನಿವರ್ಸಿಟಿ ಸಿಟಿ ರಾಮು ಫಿಲ್ಮ್ ಸಿಟಿ ಸ್ಟಾರ್ಟ್ ಆಗೋದು 9 ಗಂಟೆಗೆ 9 ಗಂಟೆಗೆ. ಸೊ ಅಷ್ಟೇ ನಾವು ರೀಚ್ ಆಗಬೇಕು. ಸೊ ದಿಸ್ ಇಸ್ ಮೈ ಔಟ್ಫಿಟ್. So now let's go. Yes, here we are. The main purpose ನಾವು ಹೈದರಾಬಾದಿಗೆ ಬಂದಿದ್ದೆ ರಾಮೋಜಿ ಫಿಲಮ್ ಸಿಟಿ ನೋಡಬೇಕಂತ. ಬಿಕಾಸ್ ಬಾಹುಬಲಿ ಇಸ್ ಒನ್ ಆಫ್ ದ ಹಿಟ್ ಮೂವಿ ಆ್ಯಂಡ್ ನಮ್ಮನೆಲ್ಲರಿಗೂ ತುಂಬಾ ಫೇವ್ರೇಟ್ ಮೂವಿ ಕೂಡ ಆಗಿದೆ. ಆದಿ ನಿಕ್ಕಿ ಕೂಡ ತುಂಬ ಫೇವ್ರೇಟ್ ಮೂವಿ ಆಗಿತ್ತು. ಸೊ ಹಾಗಾಗಿ ಅದನ್ನ ನೋಡಬೇಕಿತ್ತು. ಆದಿ ನಿಕ್ಕಿಗೆ ವೆಕೇಶನ್ ಇತ್ತು, ಅವ್ರಿಗೂ ಒಂದು ಒಳ್ಳೆ ಪ್ಲೇಸ್ ತೋರ್ಸಂಗಾಗುತ್ತೆ ಅಂತ ಹೈದರಾಬಾದ್ನ ಸೆಲೆಕ್ಟ್ ಮಾಡಿದ್ದು. ಆ್ಯಂಡ್ ನಾವು ಟಿಕೆಟ್ಸ್ ಎಲ್ಲ ಬಾಬಾ ಆಲ್ರೆಡಿ ಮುಂಚೆನೇ ಬುಕ್ ಮಾಡಿದ್ರು. ನಮಗೆ ಟಿಕೆಟ್ ಪ್ರೈಸು ಏನೂ ಇಲ್ಲ, ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗಾಗಿ ಬಾಬಾ ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡ್ಬಂದಿದ್ದು ಲಾಬಿಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಆಪ್ಟ್ ಮಾಡಿದ್ದು AC ಬಸ್ಸು. 2 types ಆಫ್ ಬಸ್ ಇರುತ್ತೆ, ಅದು ಕೂಡ ಮುಂದೆ ಡೀಟೇಲ್ಸ್ ಕೊಡ್ತೀನಿ. ನಾವೀಗ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನೀವು ಗಾಡಿ ತೊಗೊಂಡು ಬಂದರೆ ಪಾರ್ಕಿಂಗಲ್ಲೇ ಪಾರ್ಕ್ ಮಾಡಬೇಕು. ಇಲ್ಲಿಂದ ಪ್ರತಿಯೊಬ್ಬರು ಏನು ರಿಸೆಪ್ಷನಿಂದ ರಾಮೋಜಿ ಸಿಟಿಗೆ ನೀವು ಬಸ್ಸಲ್ಲೇ ಹೋಗಬೇಕು. ಸೊ ಪ್ರತಿಯೊಂದು ಅವರು ಗೈಡ್ ಮಾಡ್ತಾರೆ ನಿಮಗೆ. ನಾವು ಮಮ್ಮಿ ಡ್ಯಾಡಿ ಇದ್ದಿದ್ದರಿಂದ ಆ್ಯಂಡ್ ತುಂಬ 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 ಬಿಸಿಲಿದ್ದರಿಂದ AC ಬಸ್ನ ಆಪ್ಟ್ ಮಾಡಿದ್ವಿ. ಬಟ್ ಎಲ್ಲರೂ ಅಂದ್ಕೊಂಡಿದ್ದಂತ ನಿಜ, ಓಪನ್ ಬಸ್ಸಲ್ಲಿ ಹೋಗಿದ್ರೂ ಚೆನ್ನಾಗಿರೋದು ಎಕ್ಸ್ಪೀರಿಯನ್ಸ್ ಅಂತ. ಬಟ್ ಬಿಸಿಲಿನ ಏನೂ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನಮ್ಗೆ ಗೊತ್ತಿದ್ದಂಗೆ ಒಂದು ಮ್ಯಾನ್ಯುಲ್ ಕೊಟ್ಟಿದ್ರು, ಎಲ್ಲೆಲ್ಲೇನಿದೆ ಯಾವ ಶೋ ಅಂತ. ಆ್ಯಂಡ್ ಈ ಥರ ಕಾಂಪ್ಲಿಮೆಂಟ್ರಿಗೆ ಒಂದು ಚಾಕ್ಲೇಟ್ ಬಾಕ್ಸ್ ಕೂಡ ಕೊಟ್ಟಿದ್ರು, ವಿಚ್ ಕಂಟೈನ್ಸ್ 6 ಡಾರ್ಕ್ ಚಾಕ್ಲೇಟ್ಸ್. ನೋಡಿ, ಇದೆ 2 ಬಸ್ಸು, ಒಂದು ಓಪನ್ ಬಸ್, ಇನ್ನೊಂದು AC ಬಸ್. ಓಪನ್ ಬಸ್ ಈ ಥರ ರೆಡ್ ಕಲರ್ ಇರುತ್ತೆ ಆ್ಯಂಡ್ ಫುಲ್ ಫ್ರೆಶ್ ಗಾಳಿ ಬರ್ತೈತೆ, ತುಂಬ ಅಡ್ವೆಂಚರಸ್ ಆಗಿರುತ್ತೆ ಕೂಡ ಎಕ್ಸ್ಪ್ಲೋರ್ ಮಾಡೋಕ್ಕೆ ಪ್ಲೇಸಸ್ನ. ಆ್ಯಂಡ್ ಇದು AC ಬಸ್, ನಾವು ಹೋಗಿ ಮಾಡಿದ್ದು AC ಬಸ್ಸು. ಸೊ ಈಗ ರಾಮೋಜಿ ಸಿಟಿಗೆ ಎಂಟರ್ ಆಗ್ತಾ ಇದ್ದೀವಿ. ಟೈಮ್ ಆಗಿದೆ ಆಲ್ಮೋಸ್ಟ್ 10:15 ಹತ್ತಿರ. ಸೊ ಲೆಟ್ಸ್ ಗೆಟ್ ಇನ್ ನೌ. ಬ್ಯೂಟಿಫುಲ್ ರಾಮೋಜಿ ಫಿಲಮ್ ಸಿಟಿ. ಇದು ಆಲ್ಮೋಸ್ಟ್ 116 ಎಕರ್ಸಲ್ಲೋ, ಐಮ್ ನಾಟ್ ಶೋರ್, ಎಕರ್ಸಲ್ಲೇನೋ ಇದೆಯಂತೆ. ಆ್ಯಂಡ್ ವುಮೆನ್ಸ್ ಡೇ ಸ್ಪೆಷಲ್ ಅಂತ ಸಮ್ ಡಿಸ್ಕೌಂಟ್ಸ್ ಎಲ್ಲ ರನ್ ಆಗ್ತಿದೆ. ಸೊ ಡೂ ಚೆಕ್ಔಟ್. ಆ್ಯಂಡ್ ಇವಾಗ ಎಂಟರ್ ಆಗೋಣ. ಓಕೆ, ತುಂಬ ಫ್ರೆಶ್ ಗಾಳಿ, ಒಳ್ಳೆ ಬ್ಯೂಟಿಫುಲ್ ಟ್ರೀಸ್, ಫ್ರೆಶ್ ಏರ್ ಎಲ್ಲ ಸಿಗುವಂಥ ಪ್ಲೇಸ್ ಆಗಿತ್ತು. ಅದಿನಿಕ್ಕಿ ಕೂಡ ಎಕ್ಸೈಟ್ಮೆಂಟ್ ಇತ್ತು. ಸೊ ನಾವು ಬುಕ್ ಮಾಡಿದ ಬಸ್ಸಲ್ಲಿ 40 seats ಏನೋ ಇತ್ತು. ಆ್ಯಂಡ್ ಇಟ್ ವಾಸ್ ಪ್ರೈಸ್ 1450 ಸಮಥಿಂಗ್. ಅದು ಎಲ್ಲ ಡೀಟೇಲ್ಸ್ ಅಲ್ಲಿ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ ನಾವು. ಆ್ಯಂಡ್ ನಮ್ಮ ಗೈಡ್ ಬಂದು ಸರಳ ಅಂತ, ಅವ್ರನ್ನ ಕೂಡ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಈ ಥರ ಫುಲ್ ಟ್ರೀಸ್ ಸಖತ್ತಾಗಿತ್ತು. ಆ್ಯಂಡ್ ಇವರು ನಮ್ಮ ಗೈಡ್ ಸರಳ ಅಂತ. ಸೊ ನಮ್ಮ ಜೊತೆಲೇ ಇದ್ದರು ಆಲ್ಮೋಸ್ಟ್ ಫ್ರಮ್ ಮಾರ್ನಿಂಗ್ ಟು 30 ಈಗ ಈವ್ನಿಂಗ್ವರು ನಿಮ್ಮ ಜೊತೆಲೇ ಇರ್ತಾರೆ. ಪ್ರತಿಯೊಂದು ಗೈಡ್ ಮಾಡ್ತಾರೆ, ಯಾವ ಶೋ ಎಲ್ಲಿದೆ, ಬಸ್ ಎಷ್ಟು ಗಂಟೆಗೆ ಬರುತ್ತೆ, ಬಸ್ ಎಷ್ಟು ಗಂಟೆಗೆ ಇಲ್ಲಿದೆ ಹೊರಡುತ್ತೆ, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಕೊಟ್ಟು ತುಂಬ ಚೆನ್ನಾಗಿ ನಿಮ್ಮನ್ನ ಟೇಕ್ ಕೇರ್ ಮಾಡ್ತಾರೆ. ಓಕೆನಾ. ಆ್ಯಂಡ್ ಇವಾಗ ನಮ್ಮ ಫಸ್ಟ್ ಪ್ಲೇಸ್ ಆಗಿತ್ತು ಇದು. ಇಲ್ಲಿ ನಮ್ಮನ್ನ ಡ್ರಾಪ್ ಮಾಡಿ ಒಂದು 3-4 ಶೋ ಇರುತ್ತೆ, ಆ ಶೋ ಎಲ್ಲ ನೋಡಿಕೊಂಡು ಬಸ್ಸಲ್ಲಿರುತ್ತೆ ಅಂತ ಹೇಳಿ ಅವ್ರು ಇಳ್ಕೊಳ್ತಾರೆ. ಸೊ ಈಗ ನಾವು ಫಸ್ಟ್ ಹೋಗೋಣ ನಮ್ಮ ಶೋ ನೋಡೋಕ್ಕೆ. ಇಲ್ಲಿ ಒಂದು 3 ಥರ ಶೋಸ್ ಇತ್ತು. ಫಸ್ಟ್ ನಾವು ಹೋಗಿದ್ದು ಟ್ರೈನಲ್ಲಿ ಒಂಥರ ಸ್ಕೇರಿ ಹೌಸ್ ರಿಲೇಟೆಡ್ ಸಮಥಿಂಗ್ ಆ ಥರ ಏನೋ ಇತ್ತು. ಬಟ್ ಸ್ಕೇರಿ ಹೌಸ್ ಅಲ್ಲ, ಅದು ಹಾಂಟೆಡ್ ಪ್ಲೇಸ್ ಥರ ಇರಲಿಲ್ಲ. ಸಮ್ ಅನಿಮಲ್ಸು, ಸಮ್ಮರ್ ಸೀಸನ್, ಸ್ಪ್ರಿಂಗ್ ಸೀಸನ್, ರೈನಿ ಸೀಸನ್, ವಿಂಡ್ ಸಮಥಿಂಗ್ ಒಂಥರ ಸಿನಿಮ್ಯಾಟಿಕ್ ಆಗಿರೋ ಪ್ಲೇಸ್ನ ಕರ್ಕೊಂಡು ಹೋಗ್ತಾರೆ. ಸೊ ಫಸ್ಟು ಈ ಥರ ಟ್ರೈನ್ ಬರುತ್ತೆ. ಟ್ರೈನಲ್ಲಿ ಮಮ್ಮಿ ಡ್ಯಾಡಿ, ರಶ್ಮಿ, ರಮ್ಯಾ ಹೋಗಿದ್ರು. ನೆಕ್ಸ್ಟ್ ನಾನು, ಅಕ್ಕ, ಬಾವ, ನಂದ ಹೋಗಿದ್ವಿ. ಸೊ ಈಗ ಅವರು ಹೋಗಿ ಬರಲಿ. ನಿಜ ಮಕ್ಕಳಿಗೆ ಈ ಪ್ಲೇಸ್ಗೆ ಕರ್ಕೊಂಬಂದರೆ ತುಂಬ ಮಕ್ಕಳಿಗೆ, ದೊಡ್ಡವ್ರಿಗೆ, ವಯಸ್ಸಾದವ್ರಿಗೆ, ಚಿಕ್ಕದವ್ರಿಗೆ ಎಲ್ಲರಿಗೂ ಒಂದು ಬೆಸ್ಟ್ ಪ್ಲೇಸ್. ಆ್ಯಂಡ್ ವಯಸ್ಸಾದವ್ರಿಗೆ 65+ ಅವ್ರಿಗೆ ಸಮ್ ಡಿಸ್ಕೌಂಟ್ಸ್ ಆ್ಯಂಡ್ ಆಲ್ ಇಸ್ ರನ್ನಿಂಗ್ ಆನ್. ಸೊ ಅದು ನೋಡಿ. ಆ್ಯಂಡ್ ಇಲ್ಲೊಂದು ಶಾಪಿಂಗ್, ಎವ್ರಿ ಕಡೆ ಶಾಪಿಂಗ್ ಸಿಟೀಸ್ ಕೂಡ ಇದೆ, ಚಿಕ್ಕ ಸ್ಟಾಲ್ಸು. ಸೊ ಯು ಕ್ಯಾನ್ ಶಾಪ್ ಅ ಲಾಟ್ ಥಿಂಗ್ ಆಲ್ಸೋ ಇಫ್ ಯು ವಾಂಟ್. ನೆಕ್ಸ್ಟ್ ನಾವು ಆ ಶೋ ಮುಗಿಸ್ಕೊಂಡು ಬರ್ತಿದ್ದೀವಿ. ಇನ್ನೊಂದು ಇದ್ದಿದ್ದು ಸ್ಟಂಟ್ ಶೋ. ಸೊ ಇದಕ್ಕೆಲ್ಲ ಫಿಕ್ಸ್ ಟೈಮಿಂಗ್ಸ್ ಇರುತ್ತೆ. ಆ ಫಿಕ್ಸ್ ಟೈಮಿಂಗ್ಸ್ಗೆ ಎಕ್ಸಾಕ್ಟಾಗಿ ನಿಮ್ಮನ್ನ ಬಸ್ ಕರ್ಕೊಂಡೋಗಿ ಅಲ್ಲಿ ಡ್ರಾಪ್ ಮಾಡ್ತಾರೆ. ನೀವು ಅದೆಲ್ಲ ವಾಚ್ ಮಾಡಿ ಅವ್ರು ಕೂಡ ಟೈಮ್ ಅಷ್ಟರಲ್ಲಿ ನೀವು ತಿರ್ಗಾ ಬಸ್ ಹತ್ರ ರೀಚ್ ಆಗಬೇಕು. ದೇಲ್ ವೆಯ್ಟ್ ಫಾರ್ 5 minutes ಹತ್ತಾಯ್ತು, ಪರವಾಗಿಲ್ಲ ವೆಯ್ಟ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಇದಾದ್ಮೇಲೆ ಇತ್ತು ಸ್ಪಿರಿಟ್ಸ್ ಆಫ್ ಬಾಹುಬಲಿ ಅಂತ ಇನ್ನೊಂದು ಶೋ, ವೇರ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಇತ್ತು. ಅದು ಕೂಡ ಒಂದು 15 minutes ಇತ್ತು. ಆ್ಯಂಡ್ ಇದು ನಮಗೆ ಫಿಲಮ್ ಹೇಗೆ ಮಾಡ್ತಾರೆ ಅಂತ ತೋರಿಸ್ತಾ ಇದ್ರು. ಸೊ ಯು ಕ್ಯಾನ್ ಸಿ, ಕೆಳಗಡೆ 3 ಜನ ಕೂತಿದ್ರು. ಅದನ್ನು ಫಿಲಮ್ ಹೇಗೆ ಮಾಡ್ತಾರೆ, ಏನು ಸೌಂಡ್ ಹೆಂಗೆ ಕೊಡ್ತಾರೆ, ಎಫೆಕ್ಟ್, ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಿತ್ತು. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇದು ಅವತಾರ್ ಮೂವಿ ಎಲ್ಲ ಹೇಗೆ ಕ್ರಿಯೇಟ್ ಮಾಡಿದ್ರು ಅಂತ ತೋರಿಸಿದ್ದು. ಆ್ಯಂಡ್ ಇದು ಕುರುಕ್ಷೇತ್ರ ಮೂವಿ ಶೂಟ್ ಮಾಡೋಕ್ಕೆಲ್ಲ ಹೇಗೆ ಮಾಡಿದ್ರು ಅಂತ ತೋರಿಸಿದ್ದು. ಇಟ್ ವಾಸ್ ರಿಯಲಿ ಅ ನೈಸ್ ಎಕ್ಸ್ಪೀರಿಯನ್ಸ್. ತುಂಬ
ತುಂಬ ಮೂವೀಸ್, ತುಂಬ ಸಾಂಗ್ಸ್, ತುಂಬ ಫಿಲ್ಮಿ ಆಗಿರೋ ಇದೆಲ್ಲ ಇಲ್ಲಿ ಶೂಟ್ ಆಗಿದೆ. ಆ್ಯಂಡ್ ನಮ್ಮ ಬೊಫೆ ಕೂಡ ಇಲ್ಲೇ ಇತ್ತು. ವಿತ್ ಇದರಲ್ಲಿ ನಮ್ಮ ಪ್ಯಾಕೇಜಲ್ಲಿ ಲಂಚ್ ಕೂಡ ಇನ್ಕ್ಲೂಡ್ ಆಗಿತ್ತು. ಸೊ ಬೊಫೆಟ್ ವೆಜ್ ಆ್ಯಂಡ್ ನಾನ್ ವೆಜ್ ಬೋತ್ ಇತ್ತು. ಸೊ ಯಾವುದೇ ಕ್ಯಾಪ್ಚರ್ ಮಾಡೋಕ್ಕಾಯ್ತು ಅದು ಹಾಕ್ತೀನಿ. ಬಿರಿಯಾನಿ ಆಲ್ಸೋ ಇದೆ. ಇದು ನಮ್ಮ ಫುಡ್ ಆಗಿತ್ತು. ಫುಡ್ ತಿನ್ಕೊಂಡು ಬನ್ನಿ, ಅದಾದಮೇಲೆ ಇನ್ನೊಂದು ಶೋ ಇರುತ್ತೆ ಅಂತ ಹೇಳಿದ್ರು. ಸೊ ಫುಡ್ನ ತಿನ್ಕೊಂಡು ಹೋದ್ವಿ. ನೆಕ್ಸ್ಟ್ ದೇ ಟುಕ್ ಅಸ್ ಟು ಗಾರ್ಡನ್ಸ್. ಅಲ್ಲಿ ತುಂಬ ಗಾರ್ಡನ್ ಇತ್ತು. ಮೂಡ್ ಸ್ವಿಂಗ್ ಗಾರ್ಡನ್, ಲವ್ ಗಾರ್ಡನ್, ಸೂಸೈಡ್ ಗಾರ್ಡನ್, ಲವರ್ಸ್ ಪಾರ್ಕ್, ಫ್ಯಾಮಿಲಿ ಪಾರ್ಕ್, ಎಷ್ಟೊಂದು ಪಾರ್ಕ್ಸ್ ಇದೆ ಗೊತ್ತಾ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಆ್ಯಂಡ್ ಇಲ್ಲಿ ಯಾವುದೋ ಮೂವಿಗೆ ಸೆಟ್ ಕೂಡ ಆಗ್ತಾಯಿದ್ರು, ಅದು ಕೂಡ ನೋಡ್ದಂಗಿತ್ತು. ಆ್ಯಂಡ್ ತುಂಬ ಮೂವಿ ಶೂಟಿಂಗ್ಸ್ ಅವತ್ತು ಕೂಡ ಅಲ್ಲಿ ನಡೀತಾ ಇತ್ತು. ಇಟ್ ವಾಸ್ ಸಚ್ ಅ ನೈಸ್ ಎಕ್ಸ್ಪೀರಿಯೆನ್ಸ್. ಒಂದು ಮೂವಿನ ನಾವು ಕುತ್ಕೊಂಡು ಸ್ಕ್ರೀನಲ್ಲಿ ನೋಡೋಕ್ಕೆ ಎಷ್ಟಿರುತ್ತೆ, ಬಟ್ ಅದರಿಂದ ಎಷ್ಟು ಎಫರ್ಟ್ ಇರುತ್ತೆ ಅಂತ ಅಲ್ಲಿ ಬಂದಾಗ ಗೊತ್ತಾಯ್ತು ನಮಗೆ. ನಡೆದಾಡಿ ತುಂಬ ಟೈರ್ಡ್ ಆಗ್ಬಿಟ್ಟಿತ್ತು. ಎಸ್ಪೆಷಲಿ ಅವ್ರ ಇಮ್ಯಾಜಿನೇಷನ್ ಅಂತೂ ಒಂದು ಬಿಲ್ಡಿಂಗ್ನ 4 ಸೈಡಲ್ಲಿ ಒಂದೊಂದು ಥರ. ಒಂದು ಸೈಡಲ್ಲಿ ಏರ್ಪೋರ್ಟ್, ಒಂದು ಸೈಡಲ್ಲಿ ಲೈಬ್ರರಿ, ಒಂದು ಸೈಡಲ್ಲಿ ಹಾಸ್ಪಿಟಲ್, ಇನ್ನೊಂದು ಸೈಡಲ್ಲಿ ಪೊಲೀಸ್ ಸ್ಟೇಷನ್. ಓ ಮೈ ಗಾಡ್. ಸೊ ಅದೆಲ್ಲ ನೋಡಾಡಿ ಸಾಕಾಗಿತ್ತು. ಆ್ಯಂಡ್ ಅಲ್ಲಲ್ಲಿ ಸ್ಟಾಪ್ಸ್ ಕೊಡ್ತಾಯಿದ್ರು. ಸೊ ಇಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ನೆಕ್ಸ್ಟು ನಮ್ಮ ಮೇನ್ ಸ್ಪಾಟ್ಗೆ ಹೋಗ್ಬೇಕಿತ್ತು. ನಾನು ಹೇಳಿದೆ ನೋಡಿ, ಲಂಡನ್ಗೆ ಹೋಗ್ಬೇಕಾರೆ ಲಂಡನ್, ಪ್ಯಾರಿಸ್ಗೆ ಹೋಗ್ಬೇಕಾರೆ ಪ್ಯಾರಿಸ್, ಸೊ ಆಗ್ರಾ ಎಲ್ಲ ಪ್ರತಿಯೊಂದು ಸಚ್ ಅ ಮ್ಯಾನ್ ಮೇಡ್ ಥಿಂಗ್. ಇಟ್ ವಾಸ್ ಸೋ ಬ್ಯೂಟಿಫುಲ್. ಸಖತ್ತಾಗಿತ್ತು ನಿಜ. ಅಬ್ರಾಡ್ಗೆ ಹೋಗಿ ಬಂದಂಗಿತ್ತು. ನಾವು ವಿ ಎಂಟರಿಂಗ್ ಅ ಮೇನ್ ಸ್ಪಾಟ್ ಬಾಹುಬಲಿ ಸೆಟ್. ಸೊ ಬಾಹುಬಲಿ ಸೆಟ್ ನೋಡ್ಬೇಕಂತಲೇ ಬಂದಿದ್ದು ಹೈದ್ರಾಬಾದ್ಗೆ. ಹಾಗಾಗಿ ದ ಮೇನ್ ಅಟ್ರಾಕ್ಷನ್ ಆಫ್ ರಾಮೋಜಿ ಫಿಲಮ್ ಸಿಟಿ ವಾಸ್ ದಿಸ್. ಇವಾಗ ಎಂಟರ್ ಆಗೋಣ, ಹೇಗಿದೆ ಏನು ಎಲ್ಲ ಡೀಟೇಲ್ಸ್ ತೋರಿಸ್ತೀನಿ. ಆ್ಯಂಡ್ ದಿಸ್ ವಾಸ್ ದ ಹೈಯೆಸ್ಟ್ ಸೆಟ್. ಇದುವರೆಗೂ ರಾಮೋಜಿ ಫಿಲಮ್ ಸಿಟಿಲಿ ಹೈಯೆಸ್ಟ್ ಸೆಟ್ ಬಂದು ಇದು. ತುಂಬ ಫಿಲಮ್ ಶೂಟ್ ಆಗಿದೆ, ಲೈಕ್ ಕಾಟೇರ, KGF, ಹಿಂದಿ ಮೂವೀಸ್ ಎಲ್ಲ ತುಂಬ ಶೂಟ್ ಆಗಿದೆ. ರೀಸೆಂಟ್ಲಿ ಡಕ್ಕಿ ಭಾಸ್ಕರ ಎಲ್ಲ ಇಲ್ಲೇ ಮೂವೀಸ್ ಶೂಟ್ ಆಗಿರೋದು. ಬಟ್ ಬಾಹುಬಲಿ ವಾಸ್ ದ ಹೈಯೆಸ್ಟ್ ಸೆಟ್ ಅವ್ರು ಹಾಕಿದ್ದು. ಆಲ್ಮೋಸ್ಟ್ ಫಾರ್ 600 days, ಕಂಟಿನ್ಯೂಸ್ 600 days ಇಲ್ಲಿ ಬಾಹುಬಲಿನ ಶೂಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಎಂಟರ್ ಆಗ್ತಿದ್ದಂಗೆ ನಿಜ ಅದೇ ಮೂಮೆಂಟ್ ನೀವು ಲೈವಾಗಿ ಅಲ್ಲಿ ಬಾಹುಬಲಿ ನಡೆಯುವಾಗ ಇದ್ರಿ ಅನ್ನೋ ಫೀಲ್ ಡೆಫಿನೆಟ್ಲಿ ನಿಮಗೆ ಸಿಗುತ್ತೆ. ನಿಮ್ಮ ಮನೆಗೆ ವರ್ತ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಆ್ಯಂಡ್ ವುಮೆನ್ಸ್ ಡೇ ಸ್ಪೆಷಲಿಂದ ಅನುಷ್ಕಾ ಅವ್ರ ಫೋಟೋ ಕೂಡ ಎಲ್ಲ ಕಡೆ ಹಾಕಿದ್ರು. ಆ್ಯಂಡ್ ಅವ್ರ ಪ್ರತಿಯೊಂದು ಮೂಮೆಂಟು ಕೂಡ ಹೆಂಗೆ ಕಲೆಕ್ಟ್ ಆಗ್ತಾಯಿತ್ತು ಅಂದರೆ ಟ್ರಸ್ಟ್ ಮೀ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಿಮಗೆ ಆಗುತ್ತೆ ಇಲ್ಲಿ ಬಂದರೆ. ಆ್ಯಂಡ್ ತುಂಬ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ತುಂಬ ಎಷ್ಟು ಸೇಫಾಗಿ ಅದನ್ನ ಕಾಪಾಡ್ಕೊಂಡಿದ್ದಾರೆ ಗೊತ್ತಾ. ಇಟ್ ವಾಸ್ ಸೋ ನೈಸ್. ಸೊ ಬನ್ನಿ ಒಂದೊಂದು ಮೂಮೆಂಟು ನಿಮಗೆ ಪೂರ ಕಲೆಕ್ಟ್ ಮಾಡಿಸ್ತೀನಿ, ಎಲ್ಲೆಲ್ಲಿ ಏನೇನಾಯಿತು ಅಂತ ನಿಮಗೆ ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಒಂದು ಎಂಟೈರ್ ಸೆಟ್ನೇ ಚಿಕ್ಕದಾಗಿ ಮಾಡಿ ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ. ಯು ಕ್ಯಾನ್ ಸಿ ಹೇಗಿತ್ತು ಬಾಹುಬಲಿ ಸೆಟ್ ಅಂತ ಚಿಕ್ಕದಾಗಿ. ಯು ಕ್ಯಾನ್ ಸಿ ದ ಎಂಟೈರ್ ಸೆಟ್ ಓವರ್ ಇಯರ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ರಾಜ ಕುರ್ಚಿ, ಬಾಹುಬಲಿ ಪಿಕ್ಚರ್ ನಡೆದಿದೆ ಈ ಕುರ್ಚಿಗಾಗಿ. ಆ್ಯಂಡ್ ದಿಸ್ ಈಸ್ ದ ಅಟ್ರಾಕ್ಷನ್. ಮೂವಿ ಸ್ಟಾರ್ಟ್ ಆಗೋದೇ ಈ ಬುಲ್ಲಿಂದ. ಇಟ್ ವಾಸ್ ನೈಸ್. ಪ್ರತಿಯೊಂದು ಆ ಥಿಂಗ್ಸ್ನ ಮುಟ್ಟಕ್ಕೆ ಒಂಥರ ಪ್ರೌಡ್ ಫೀಲ್ ಆಗ್ತಾಯಿತ್ತು. ನಾನು ಒಂದು ಸ್ವಲ್ಪ ಹೊತ್ತಿಗೆ ಅನುಷ್ಕಾ ಅವ್ರ ಥರ ಅಲ್ಲ, ರಮ್ಯಾ ಕೃಷ್ಣ ಅವ್ರ ಥರ ಬಾಹುಬಲಿ ಬಲ್ಲ ಅಳ ಅಂದ್ಕೊಂಡು ಒಂದು ಚಿಕ್ಕದಾಗಿ ರೀಲ್ಸ್ ಕೂಡ ಅಲ್ಲೇ ಮಾಡ್ಕೊತೀವಿ. ಅದೊಂದು ಗ್ಲಿಮ್ಸ್ ಇಲ್ಲಿ ಹಾಕಿದ್ದೀನಿ. ರೀಲ್ಸಲ್ಲಿ ರೀಸೆಂಟ್ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡಿ ಆವಾಗ ಕೂಡ. ಆ್ಯಂಡ್ ಇಲ್ಲಿ ಅನುಷ್ಕಾ ಅವ್ರನ್ನ ಕಟ್ ಹಾಕಿದ್ದು ಸ್ಪಾಟ್ ಇದು. ಅಲ್ಲೋದ್ಮೇಲೆ ಆ ಸ್ಪಾಟ್ಗೆ ಹೋದ್ಮೇಲೆ ಆ ಆ್ಯಕ್ಷನ್ನ ಮಾಡಬೇಕು ಅನಿಸ್ತಿತ್ತು. ಸೊ ಹಾಗಾಗಿ ಅದನ್ನ ಮಾಡ್ತಾಯಿದ್ದೆ. ದಿಸ್ ಈಸ್ ಮೈ ಗಾಡ್, ನಿಜ ನನಗೆ ತುಂಬ ಇಷ್ಟ ಆಯಿತು ಈ ಪ್ಲೇಸು. ವೆರಿ ಇಂಪಾರ್ಟೆಂಟ್. ಲಾಸ್ಟಲ್ಲಿ ಬೀಳುತ್ತಲ್ಲ ತಲೆ ಕಾಲೆಲ್ಲ ಮುರಿದೋಗಿ ಎಲ್ಲೋಯ್ತದು, ಇಲ್ಲಿದೆ ದ ಬಿಗ್ಗೆಸ್ಟ್ ಸ್ಟ್ಯಾಚ್ಯೂ. ಬಾಹುಬಲಿಲಿ ತೋರಿಸ್ತಾರಲ್ಲ ಆ ಸ್ಟ್ಯಾಚ್ಯೂ ಇಲ್ಲಿತ್ತು. ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ದಿಸ್ ವಾಸ್ ಅ ಲಾಸ್ಟ್ ಸ್ಪಾಟ್ ಆಗಿತ್ತು. ಆ್ಯಂಡ್ ಆಫ್ಟರ್ ಬಾಹುಬಲಿ ಸೆಟ್ ನೋಡಿಕೊಂಡು ಬಟರ್ಫ್ಲೈ ಗಾರ್ಡನ್ ಅಂತ ಒಂದಿತ್ತು, ಫುಲ್ ಬಟರ್ಫ್ಲೈಸ್, ಬರ್ಡ್ಸ್. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಸೊ ಅದು ಕೂಡ ಒಂದು ಸ್ವಲ್ಪ ಸ್ಮಾಲ್ ಗ್ಲಿಮ್ಸ್ ತೊಗೊಂಡು ಡೆಫಿನೆಟ್ಲಿ ಬಾಹುಬಲಿ ಸೆಟ್ ಸ್ಟೋಲ್ ಮೈ ಹಾರ್ಟ್. ಆದರೂ ಲಾಸ್ಟಿಗೆ ಒಂದು ರಿಕ್ರಿಯೇಷನ್ ಅಥವಾ ಒಂದು ರಿಫ್ರೆಶ್ಮೆಂಟ್ ಅಂತ ಇದೊಂದು ಸ್ಪಾಟ್ನ ನೋಡಿಕೊಂಡು, ಇದಿಷ್ಟೇ ಈ ಸ್ಪಾಟ್ನ ನೋಡಿಕೊಂಡು. ಆ್ಯಂಡ್ ಇದರಲ್ಲಿ ಕೂಪನ್ನಲ್ಲಿ ಸೊ ದಿಸ್ ಒನ್ ಗೇಮ್ ಆ್ಯಂಡ್ ದಿಸ್ ಒನ್ ಗೇಮ್ ಇದೆರಡು ಕೂಪ್ ಫ್ರೀ ಇದೆ. ಸೊ ಅದೆರಡು ಆಡ್ಬಿಟ್ಟು ವಿ ಆರ್ ಡನ್ ಫಾರ್ ದ ಡೇ. ಮಮ್ಮಿರೆಲ್ಲ ಟೀ ಬ್ರೇಕ್ ತೊಗೊಳ್ತಿದ್ದಾರೆ. So guys, we are done for the day. Time ಇವಾಗಿದೆ 5:41 and look at my face, it is so dull because now 10 o'clock ಇಲ್ಲಿ ಬಂದಿದ್ದು and now it's 5:41 and complete day went in Ramoji, but it was wonderful experience. So do visit once, definitely visit ಮಾಡಿ. ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನಾನು ಕಂಪ್ಲೀಟ್ ಸಿಟಿನ ನಿಮಗೆ ಟೂರ್ ಮಾಡೋಕ್ಕೆ ತೋರ್ಸೋಕ್ಕಾಗಿಲ್ಲ, ಬಟ್ ಮೇನ್ ಪಾರ್ಟ್ಸ್ ಡೆಫಿನೆಟ್ಲಿ ಟೂರ್ ಮಾಡಿ. You can see it and definitely do come and visit once. Okay, see you in my next video. Tata, bye bye.